ಆತ್ಮೀಯ ಕನ್ನಡದ ಬಂಧುಗಳೇ, ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಜನಜಾಗೃತಿ ಕಾರ್ಯಕ್ರಮ ಹಾಗೂ ಸರ್ಕಾರಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ನಗರ ಪಾಲಿಕೆ ಅಧಿಕಾರಿಗಳಿಗೆ, ಅರಣ್ಯ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಚೀಮಾರಿ ಹಾಕುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ. ಕಾರಣ ಏನಪ್ಪ ಅಂದ್ರೆ, ಎಲ್ಲ ಒಣ ಮರಗಳು, ಎಲ್ಲ ಒಣಗೋಗಿದ್ದ ಮರಗಳು ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ, ಪಾದಚಾರಿಗಳಿಗೆ ಮಳೆ ಗಾಳಿ ಬಂದಂತ ಸಂದರ್ಭದಲ್ಲಿ ಆ ಕೊಂಬೆಗಳೇನಾದ್ರೂ ವಾಹನ ಸವಾರರ ಮೇಲೆ ಬಿದ್ದರೆ ಇದಕ್ಕೆ ಹೊಣೆ ಯಾರು? ಅವ್ರ ಕುಟುಂಬಕ್ಕೆ ಹೊಣೆ ಯಾರು? ಪ್ರಾಣ ಅಪಾಯ ಏನಾದ್ರು ಸಂಭವಿಸಿದ್ರೆ ಸಂಬಂಧಪಟ್ಟಂತವರಿಗೆ ಸುಮಾರು ನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಕೊಟ್ಟಿದ್ದೇವೆ ಹಾಗೂ ಅರಣ್ಯ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ. ಮನವಿ ಕೊಟ್ಟು 1 ವರ್ಷ ಆಗಿದೆ. ಇವ್ರು ಯಾವ ಆಧಾರದ ಮೇಲೆ ನಾವೆಲ್ಲ ಕಟ್ಟುವಂತ ತೆಗೆಯಲ್ಲಿ ಸಂಬಳ ತಗೊಂಡು ಇವರು ಎಸಿ ರೂಮ್ ಕೂತ್ಕೊಂಡಿದ್ದಾರೆ. ಇವ್ರಿಗೆ ನಾಳೆ ಏನಾದ್ರು ಮಳೆಗಳ ಬಂದು ವಾಹನ ಸವಾರರಿಗೆ ಎಲ್ಲ ಕುಟುಂಬದ ಮೇಲೆ ಮಹಿಳೆಯರಿಗೆ ಆ ಮೇಲೆ ಏನಾದ್ರು ಕೊಂಬೆಗಳು ಮುರಿದು ಬಿದ್ದಂತ ಸಂದರ್ಭದಲ್ಲಿ ಅನಾಹುತಗಳು ಸಂಭವಿಸಿದೆ. ಅವ್ರ ಕುಟುಂಬಕ್ಕೆ ಹೊಣೆ ಯಾರು? ದಯಮಾಡಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಇದು ನೋಡಿ, ಕುಕ್ರಳ್ಳಿ ಕೆರೆ ನೋಡಿ, ಇದು ಗದ್ಗೆಗೆ ಹೋಗುವಂತ ರಸ್ತೆ. ನಮಗೆ ಬಹಳ ಬೇಸರವಾಗ್ತಾ ಇದೆ. ಮಾಮೂಲಿ ಸಾರ್ವಜನಿಕರ ಮೇಲೆ ಗದಪ್ರಹಾರ ಮಾಡುವಂತ ಅಧಿಕಾರಿಗಳು ಮನೆ ಕೊಂಬೆಗಳನ್ನ ತಳ್ಳಿನಿಂದ 1 ವರ್ಷದಿಂದಲೇ ಮನವಿ ಮಾಡಿದ್ದೇವೆ. ಇದುವರೆಗೂ ಸಹ ನಗರ ಪಾಲಿಕೆಯವರಾಗಲಿ ಅರಣ್ಯ ಇಲಾಖೆಯವರಾಗಲಿ ಕ್ರಮ ತಗೊಂಡಿಲ್ಲ. ಅವರ ವಿರುದ್ಧ ನಮ್ಮ ಆಕ್ರೋಶವನ್ನು ಹೊರಹಾಕುವುದರ ಮೂಲಕ ಹೊರ ಹಾಕ್ತಾ ಇದ್ದೇವೆ. ಜೈ ಕನ್ನಡ ಮೆಗೆ, ಜೈ ಕನ್ನಡ ಮಾತೆಗೆ ಬೇಕೇ ಬೇಕು, ಬೇಕೇ ಬೇಕು. ಅರಣ್ಯ ಅಧಿಕಾರಿಗಳಿಗೆ, ಅರಣ್ಯ ಅಧಿಕಾರಿಗಳಿಗೆ, ನಗರ ಪಾಲಿಕೆ ಅಧಿಕಾರಿಗಳಿಗೆ, ನಗರ ಪಾಲಿಕೆ ಅಧಿಕಾರಿಗಳಿಗೆ, ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ನಗರ ಪಾಲಿಕೆ ಅಧಿಕಾರಿಗಳಿಗೆ, ಅರಣ್ಯ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಈ ಮೂಲಕ ನಮ್ಮ ಆಕ್ರೋಶವನ್ನ ಹೊರಹಾಕಿದ್ದೇವೆ. ನೋಡಿ, ಸಾಮಾಜಿಕ ಜಾಲತಾಣವನ್ನು ವೀಕ್ಷಣೆ ಮಾಡಿದಂತ ನಗರ ಪಾಲಿಕೆ ಅಧಿಕಾರಿಗಳು, ಅರಣ್ಯ ಭವನ ಅಧಿಕಾರಿಗಳು ಒಳ್ಳೆ ಜಾಗೃತರಾಗಿ ಮೈಸೂರಿನಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಮರಗಳು ಒಣಗಿ ಕೊಂಬೆಗಳು ಬೀಳುವ ಹಂತದಲ್ಲಿದೆ. ಆಗುವ ಅನಾಹುತಗಳನ್ನ ತಪ್ಪಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಆ ಕೊಂಬೆಗಳೆಲ್ಲ ಯಾವ ಮಟ್ಟಿಗೆ ಒಣಗೋಗಿದೆ, ಮುಂದೆ ಏನಾದರೂ ಅನಾಹುತ ಸಂಭವಿಸಿದ್ರೆ ನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಅರಣ್ಯ ಅಧಿಕಾರಿಗಳು ನೇರ ಹೊಣೆ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡ ಮೆಗೆ, ಜೈ ಕನ್ನಡ ಮಾತಿಗೆ, ಜೈ ಭುವನೇಶ್ವರಿಗೆ. ನಮಸ್ಕಾರ, ಧನ್ಯವಾದಗಳು.